ಅಂದರೆ ಅದು ಯಾವತ್ತೂ ರಿಪೀಟ್ ಆಗಲ್ಲ ಆಯಿತಾ. ನಮ್ಮ ಲೈಫ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಇದೆಯಲ್ಲ, ಸೊ ಅದು ಆ ಕಾಲಮಾನಕ್ಕೆ ಒಂಥರ ಹೋದಾಗೆ ಆಗ್ತದೆ. ಅಂದರೆ 90s ಕಿಡ್ಡಿಗೆ ಇದು ಖಂಡಿತ ಗೊತ್ತಿರ್ತದೆ. ಇಮೋಷನಲ್ ಇದೆ ಅದರಲ್ಲಿ, ಓಲ್ಡ್ ಮೆಮೊರೀಸ್. ಆವಾಗಲೂ ಇದೇ ಡೋರ್ ಇತ್ತು, ಈ ಮೆಟಲ್ನ ಡೋರು. ಇವಾಗಲೂ ಅದೇ ಇದೆ. ಅವಾಗ ಇದನ್ನು ಬಡ್ದು ಎಲ್ಲ ಸೌಂಡ್ ಮಾಡುವಂಥದ್ದು. ಒಳ್ಳೆ ಆರ್ಟಿಸ್ಟ್ ಅವರು. ಸೊ ಆವಾಗ ನಮಗೆ ನಾನು ಮಾಡುವಾಗೆಲ್ಲ ನಾವು ಫ್ರೀ ಟೈಮಲ್ಲಿ ಬಂದು ಕೂತ್ಕೊಂಡು ನೋಡೋದು ಇದೇ ಪ್ಲೇಸಲ್ಲಿ ಬಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇದೊಂಥರ ಸ್ಪೆಷಲ್ ಆಗಿರೋ ವಿಡಿಯೋ. ಆ್ಯಕ್ಚುಲಿ ಇದು ನನ್ನ ಚಾನಲ್ನ ಒಂದು ವಿಷಯಕ್ಕೆ ಸಂಬಂಧಪಟ್ಟ ವಿಷಯನೇ ಅಲ್ಲ ಇದು, ಈ ವಿಡಿಯೋ. ಬಟ್ ತುಂಬಾ ಇಮೋಷನಲ್ ಆಗಿರುವಂಥ ಒಂದು ವಿಡಿಯೋ ಇದು. ಯಾಕಂತ ಹೇಳಿದರೆ ನನಗೆ ಇಮೋಷನಲ್ ಆಗಿದ್ದೆ, ನಿಮಗೆ ಗೊತ್ತಿಲ್ಲ ನೋಡುವಾಗ ಹೇಗೆ ಅನಿಸ್ತದೆ ಅಂತ. ಇದೀಗ ತೋರಿಸ್ತಾ ಇರುವಂಥದ್ದು ನಾನು ಕಲಿತಿರುವಂಥ ಶಾಲೆ. ಇದು ನನ್ನ ಪ್ರೈಮರಿ ಶಾಲೆ, ಮೊದಲ ಶಾಲೆ ಇದು. ತುಂಬ ಮೆಮೊರೀಸ್ ಇದೆ ಇದರಲ್ಲಿ. ಇದು ನೋಡ್ತಾ ಇರ್ಬೋದು. ನಾವು ಆವಾಗ ಮೋಸ್ಟ್ಲಿ ನನಗೆ ಕರೆಕ್ಟ್ ನೆನಪಿಲ್ಲ, ಮೋಸ್ಟ್ಲಿ 2000 ಆಗಿರ್ಬೋದು, 2001 ಆಗಿರ್ಬೋದು. ನಮಗೆ ಬೇರೆ ಒಂದು ಸ್ಕೂಲ್ ಇತ್ತು, ಇಲ್ಲಿ ಒಂದು ಸ್ವಲ್ಪ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇದೆ, ಅಲ್ಲಿ ಬೇರೆ ಸ್ಕೂಲ್ ಇತ್ತು. ಅಲ್ಲಿ ಒಂದು 4th ತನಕ ಅಲ್ಲಿ ನಾವು ಕಲ್ತಿದ್ದೇವೆ. ನಂತರ ಈ ಸ್ಕೂಲನ್ನು ಆಗ ಕಟ್ತಾ ಇದ್ರು ಅಷ್ಟೇ. ಈ ಸ್ಕೂಲು ಓಪನ್ ಆಯಿತು, ಮತ್ತು ನಮ್ಮನ್ನು ಇಲ್ಲಿಗೆ ಶಿಫ್ಟ್ ಮಾಡಿದರು. ಸೊ ಆವಾಗ ನಾವು 4th ಸ್ಟ್ಯಾಂಡರ್ಡ್, ಅಲ್ಲಿ 3rd ತನಕ ಇತ್ತು ಮೋಸ್ಟ್ಲಿ. 4th ಸ್ಟ್ಯಾಂಡರ್ಡಲ್ಲಿ ನಾವು ಕಲಿತಿರುವಂಥ ಶಾಲೆ. ಇದೇ ಕ್ಲಾಸ್ ರೂಮು 4th ಸ್ಟ್ಯಾಂಡರ್ಡಲ್ಲಿ. ಸಣ್ಣ ಸ್ವಲ್ಪ ಮಕ್ಕಳಲ್ಲಿ. ಇದು ತುಂಬ ಹಳ್ಳಿ, ಈಗ ತುಂಬ ಬೆಳವಣಿಗೆ, ತುಂಬ ಚೇಂಜಸ್ ಆಗಿದೆ. ಇಲ್ಲೆಲ್ಲ ಎಂತ ಇರಲಿಲ್ಲ, ಬರೀ ಗುಡ್ಡ ಇತ್ತು. ಮತ್ತು ಇದೊಂದು ಅಡುಗೆ ರೂಮು, ಕಿಚನ್. ಆವಾಗ ತಾನೇ ಬಿಸಿ ಊಟ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಇಬ್ಬರು ಅವರು ನಮಗೆ ಅಡುಗೆ ಮಾಡಿ ಕೊಡ್ತದ್ದು ಎಲ್ಲ ಕರೆಕ್ಟಾಗಿ ನೆನಪಿದೆ. ಮತ್ತು ಇದು ನಮ್ಮ 5th ಸ್ಟ್ಯಾಂಡರ್ಡ್. ಸೊ ಫೈನಲಿಗೆ ನಾವು ಇಲ್ಲಿಂದ ಬಿಡೋ ಆ ಇಯರಲ್ಲಿ ನಾವು ಅದೇ ಕ್ಲಾಸ್ ರೂಮಲ್ಲಿ ಕಲ್ತಿರುವಂಥದ್ದು. ಇದು ಯಾಕೆ ಏನೋ ಒಂದು ಗೊತ್ತಿಲ್ಲ, ಸಮ್ ರೀಸನ್ಗೆ ಈ ಸೈಡ್ ಬಂದೆ ನಾನು. ನಮ್ಮ ಮನೆಯಿಂದ ಇಲ್ಲಿಗೆ 1.5 ಕಿಲೋಮೀಟ್ರ್ ಇದೆ. ಸೊ ಅಮ್ಮನಿಗೆ ಏನೋ ಕೆಲಸ ಆಗಬೇಕಿತ್ತು, ಆವಾಗ ಇಲ್ಲಿಗೆ ಬಂದಾಗ ನನಗೇನು ನೋಡಬೇಕನ್ನಿಸ್ತು. ಅಂದರೆ ಅಲ್ಲಿಂದು ಅಂಗನವಾಡಿ ಇದೆ ನೋಡಿ, ಅಲ್ಲಿಂದು ಕಾಣಿಸ್ತಾ ಇದೆ ಅಲ್ವ ಹಂಚು. ಸೊ ಅದು ನಾನು ಫಸ್ಟ್ ಕಲ್ತಿರುವಂಥ ಅಂಗನವಾಡಿ ಅದು. ಸೊ ಅಲ್ಲಿಗೆ ಆ್ಯಕ್ಚುಲಿ ಬಂದದ್ದು ಈಗ. ಮತ್ತು ಇಲ್ಲಿ ಪ್ರೈಮರಿ ಸ್ಕೂಲ್ ಇದೆಲ್ಲ, ಇಲ್ಲೊಂದು ವೀಡಿಯೋ ಮಾಡುವಂತ ಬಂದದ್ದು. ಸೊ ವೀಡಿಯೋ ಮಾಡುವಾಗ ಏನಾದರೂ ಒಂದೆರಡು ಮಾತಾಡುವಂತ ಅನ್ನಿಸ್ತು. ಸೊ ಅದಕ್ಕೆ ಮಾತಾಡ್ತಾ ಇದ್ದೇನೆ, ಒಂದು ಲಾಗ್ ರೀತಿ ಹಾಕ್ತಾ ಇದ್ದೇನೆ. ಗೊತ್ತಿಲ್ಲ, ಅದು ನನ್ನ ಮೆಮೊರಿಗೆ ಇರಲಿ ಅಂತ. ತುಂಬಾ ಇಲ್ಲಿ ನೆನಪುಗಳಿವೆ. ನಾವು ಸಣ್ಣದಿರುವಾಗ ಇಲ್ಲಿ ಆಟ ಆಡ್ತಿದ್ದದ್ದು, ನಮಗೆ PT ಪಿರಿಯಡ್. ಸೊ ಆವಾಗಿನ ನಮ್ಮ ಜನ್ರೇಷನಲ್ಲಿ, ಅಂದರೆ ನಾನು 95 ಜನ್ರೇಷನಲ್ಲಿ ನಮಗೆ ಆಟ ಅಂದರೆ ಅದೊಂಥರ ಸ್ಪೆಷಲ್ ಅದು. ಸೊ PT ಪಿರಿಯಡ್ ಅಂದರೆ ಅದೇನೋ ಮೆಮೊರಿ. ಬಟ್ ಇವಾಗಿನ ಮಕ್ಕಳಲ್ಲಿ ಮೋಸ್ಟ್ಲಿ ಅದು ಆ ಇಮೋಷನಲ್ಲಿ ಇಲ್ಲ ಅಂದ್ಕೊಳ್ತೀನಿ, ಆ ಫೀಲಿಂಗ್ಸ್ ಎಲ್ಲ. ಸೊ ನೋಡಿ, ಇದೇ ಕಂಬದಲ್ಲಿ ನಾವು ಆಟ ಆಡ್ತಿದ್ದಿದ್ದು. ಏನು ಆಟ ಅಂತ ನಂಗೆ ಕರೆಕ್ಟಾಗಿ ನೆನಪಿಲ್ಲ ನೋಡಿ. ಇದು ನಮ್ಮ ಡೋರು. ಆವಾಗಲೂ ಇದೇ ಡೋರ್ ಇತ್ತು, ಈ ಮೆಟಲ್ನ ಡೋರು. ಇವಾಗಲೂ ಅದೇ ಇದೆ. ಅವಾಗ ಇದನ್ನು ಬಡ್ದು ಎಲ್ಲ ಸೌಂಡ್ ಮಾಡುವಂಥದ್ದು. ಸೊ ತುಂಬಾ ಅದೊಂಥರ ಡಿಫ್ರೆಂಟ್. ನಿಮಗೂ ಮೋಸ್ಟ್ಲಿ ಇಂಥ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಆವಾಗ ಇದು ಇರಲಿಲ್ಲ, ಈ ಸ್ಟೇಜ್ ಇರಲಿಲ್ಲ. ಆ ಫೀಲಿಂಗ್ಸನ್ನು ಹೇಳಲಿಕ್ಕೆ ತುಂಬ ಒಂಥರ ಇಮೋಷನಲ್ ಇದೆ ಅದರಲ್ಲಿ. ಓಲ್ಡ್ ಮೆಮೊರೀಸ್, ಆ ಕಾಲಮಾನಕ್ಕೆ ಹೋದಾಗೆ ಆಗ್ತದೆ. ಆವಾಗೆಲ್ಲ ಒಂಥರ ಡಿಫ್ರೆಂಟ್ ಅಲ್ವಾ. ಈ 90s ಕಿಡ್ಡಿಗೆ ಇದು ಖಂಡಿತ ಗೊತ್ತಿರ್ತದೆ, ಆ ಫೀಲಿಂಗ್ಸ್ ಹೇಗಿದೆ. ನಾವು ನಮ್ಮ ಓಲ್ಡ್ ಸ್ಕೂಲನ್ನು ಮತ್ತೆ ನಾವು ಮೀಟ್ ಮಾಡಿದಾಗ, ಅಂದರೆ ಮತ್ತೆ ನೋಡಿದಾಗ ಆ ಪ್ಲೇಸನ್ನು, ಇಲ್ಲೆಲ್ಲ ಓಡಾಡಿದ ಪ್ಲೇಸ್ ಅಲ್ಲ ಇದು. ಆವಾಗ ಈ ಕಾಂಪೌಂಡ್ ಎಲ್ಲ ಏನು ಇರಲಿಲ್ಲ ಇಲ್ಲಿ. ಆವಾಗ ತಾನೇ ಇಲ್ಲಿ ಮಣ್ಣು ಹಾಕಿ ಕೆಳಗಡೆ ಥರ ಜರಿ ಥರ ಇತ್ತು. ಅಲ್ಲೆಲ್ಲ ನಾವು ಆಟ ಆಡುವಾಗ ಬಾಲ್ ಎಲ್ಲ ಕೆಳಗೆ ಹೋಗ್ತಿದ್ದದ್ದು. ಇವಾಗೆಲ್ಲ ತೋಟ ಮಾಡಿದ್ದಾರೆ ಇಲ್ಲಿ. ಸೊ ಆವಾಗ ಏನೂ ಇರಲಿಲ್ಲ ಇಲ್ಲಿ, ಬರೀ ಕಾಡೆಲ್ಲ ಬೆಳೆದುಕೊಂಡಿತ್ತು. ಇಲ್ಲೆಲ್ಲ ಫುಲ್ಲು ಜರಿಗಳಿತ್ತು. ಈಗ ಫುಲ್ ಇಳಿಜಾರು ಪ್ರದೇಶ ಇತ್ತು. ಸೊ ಒಂಥರ ಡಿಫ್ರೆಂಟ್ ಆಗಿದೆ ಈ ಫೀಲ್. ಇಲ್ಲೆಲ್ಲ ಓಟ ಆಡ್ತಿದ್ದು ಕರೆಕ್ಟಾಗಿ ನೆನಪಿದೆ ನನಗೆ, ಅಷ್ಟು ಕರೆಕ್ಟಾಗಿ ನೆನಪಿದೆ. ಮತ್ತು ಆ ಕಾಲಮಾನಕ್ಕೆ ಒಂಥರ ಹೋದಾಗೆ ಆಗ್ತದೆ. ಅಂದರೆ ಅದು ಯಾವತ್ತೂ ರಿಪೀಟ್ ಆಗಲ್ಲ ಆಯಿತಾ. ನಮ್ಮ ಲೈಫ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಇದೆಯಲ್ಲ, ಸೊ ಅದು ಯಾವತ್ತು ಲೈಫಲ್ಲಿ ಆ ಹ್ಯಾಪಿನೆಸ್ ಯಾವತ್ತೂ ನಮಗೆ ಸಿಗೋದೇ ಇಲ್ಲ. ಬಟ್ ಆ ಟೈಮಲ್ಲಿ ನಮಗೆ ಅದನ್ನು ಗೊತ್ತಿರಲ್ಲ, ನಾವು ಎಂಜಾಯ್ ಮಾಡ್ತಿರಲ್ಲ ಅಷ್ಟು. ಬಟ್ ಅದನ್ನು ಕಳ್ಕೊಂಡ ಮೇಲೆ ನಮಗೆ ಅದರ ಫೀಲ್ ಗೊತ್ತಾಗೋದು, ಆ ಟೈಮಿನ ವ್ಯಾಲ್ಯೂ ಗೊತ್ತಾಗೋದು. ಸೊ ನೋಡಿ, ನಿಮಗೂ ಕೂಡ ಮೋಸ್ಟ್ಲಿ ನಿಮ್ಮ ಓಲ್ಡ್ ಸ್ಕೂಲ್ಗಳನ್ನು ಮೀಟ್ ಆದಾಗ ಈ ರೀತಿ ಫೀಲಿಂಗ್ ಬರ್ಬೋದು. ಸೊ ಖಂಡಿತ ಬರುತ್ತೆ ಅಂದ್ಕೋತೀನಿ ನಾನು. ನಿಜವಾಗ್ಲೂ ಬಂದೇ ಬರುತ್ತೆ, ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅದು. ನೋಡಿ, ಇದೊಂದು ಅಂಗಡಿಯಲ್ಲಿ ಕಾಣಿಸ್ತಿದ್ದಲ್ಲ ವೈಟ್ ಕಲರ್. ಸೊ ನಾವು ಸ್ಕೂಲ್ ಬಿಟ್ಟ ತಕ್ಷಣ
ಅಲ್ಲಿಗೆ ಹೋಗುವಂಥದ್ದು. ಆವಾಗ ಒಂಥರ ಡಿಫ್ರೆಂಟ್ ಆಗಿರ್ತದೆ ಅಲ್ಲಿ ತಿಂಡಿ ತಿನ್ನಲಿಕ್ಕೆಲ್ಲ ಹೋಗುವಂಥದ್ದು. ಸೊ ಇಲ್ಲೆಲ್ಲ ಆಟ ಆಡ್ತಿದ್ದೆವು. ಇದು ನೆಕ್ಸ್ಟ್ ಆದಂಥ ಇದು ಕಿಚನ್. ಇದು ಫಸ್ಟಿಗೆ ಅಲ್ಲಿ ತೋರಿಸಿದಲ್ಲ ಅದು ಇದ್ದದ್ದು ಕಿಚನ್. ನೆಕ್ಸ್ಟ್ ಇದು ಕಿಚನ್ ಅದಂಥದ್ದು. ಮತ್ತು ಇದೆಲ್ಲ ನಾವು ಸ್ಕೂಲಲ್ಲಿ ಎಲ್ಲ ಓದಿದ್ದು. ಮತ್ತು ಒಬ್ಬರು ದೂರದ ಟೀಚರ್ ಇದ್ದರು ನಮಗೆ, ಹಾಸನದವರು. ಸೊ ಇನ್ನೊಂದು ಸ್ವಲ್ಪ ಹಳ್ಳಿ ಆಯಿತು. ಹಳ್ಳಿಯಲ್ಲಿ ನಮಗೆ ಟೀಚರ್ಸ್ನ ಕೊರತೆ ಇತ್ತು ಆ ಟೈಮಲ್ಲಿ. ಸೊ ಆವಾಗ ನಮಗೆ ದೂರದಿಂದ ಒಂದು ಹಾಸನದಿಂದ ಹೊಸಬರು ಬಂದಿದ್ದರು. ಅವರು ಟೀಚ್ ಮಾಡ್ತಾಯಿದ್ರು ಇಲ್ಲೆಲ್ಲ ರೂಮ್ ಮಾಡಿಕೊಂಡು. ಮತ್ತು ಈ ಪೇಂಟಿಂಗ್ಸ್ ಇದೆಲ್ಲ ಇರಲಿಲ್ಲ ಆವಾಗ. ನೋಡಿ ಇಲ್ಲಿ ಕರ್ನಾಟಕದ ಒಂದು ಪೇಂಟಿಂಗ್ ಇದೆಯಲ್ಲ, ಇದಿತ್ತು. ಇವಾಗ ಮಾಡಿಫೈ ಮಾಡಿರ್ಬೋದು ಮತ್ತು ಪೇಂಟ್ ಮಾಡಿರ್ಬೋದು. ಇದು ಇಂಡಿಯಾದಿತ್ತು. ಮತ್ತು ಅಲ್ಲಿ ಒಂದಿತ್ತು, ಇದು ಕಡಬ ತಾಲೂಕಿಗೆ ಕೊಟ್ಟಿದ್ದಾರೆ. ಆವಾಗ ಕಡಬ ತಾಲೂಕು ಇರಲಿಲ್ಲ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆದು ಮಾತ್ರ ಇತ್ತು ಅನಿಸುತ್ತೆ. ಮತ್ತು ಅಲ್ಲಿ ಒಂದು ಭಾರತ ಮಾತೆ ಒಂದು ದೇವಿಯ ಫೋಟೋ ಇತ್ತು ಅಂದ್ಕೊಳ್ತೀನಿ. ಅದನ್ನು ಡ್ರಾಯಿಂಗ್ ಮಾಡಿದವರು ಒಬ್ಬರು ನಮ್ಮ ಊರಿನವರೇ, ಕಮಲಾಕ್ಷ ಅಂತ. ಸೊ ಅವರು ಈಗ ಇಲ್ಲ, ತೀರೋಗಿದ್ದಾರೆ. ಒಳ್ಳೆ ಆರ್ಟಿಸ್ಟ್ ಅವರು. ಸೊ ಆವಾಗ ನಮಗೆ ನಾನು ಮಾಡುವಾಗೆಲ್ಲ ನಾವು ಫ್ರೀ ಟೈಮಲ್ಲಿ ಬಂದು ಕೂತ್ಕೊಂಡು ನೋಡೋದು, ಇದೇ ಪ್ಲೇಸಲ್ಲಿ ಬಂದು ಕೂತ್ಕೊಂಡು ನೋಡೋದು, ಅವರು ಡ್ರಾಯಿಂಗ್ ಮಾಡ್ತಾ ಇರೋದು. ನಮಗೆ ನಾವೆಲ್ಲ ನೋಡೋದು. ಆವಾಗಿಂದಲೇ ನನಗೆ ಒಂಥರ ಮೋಟಿವೇಶನ್ ಆಗಿದ್ದು. ಆಮೇಲೆ ನಾನು ಕೂಡ ಡ್ರಾಯಿಂಗ್ ಮಾಡ್ತಾ ಇದ್ದೆ. ನನಗೇನೋ ಮೋಸ್ಟ್ಲಿ ಅದೇ ನನಗೆ ಬೂಸ್ಟ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ಸಣ್ಣದಿರುವಾಗ ಅದನ್ನು ನೋಡಿ ನನಗೆ ಒಂಥರ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಬಂದದ್ದು. ಸೊ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದೆ ನಾನು. ಸೊ ಈ ಕ್ಲಾಸ್ ರೂಮಲ್ಲೆಲ್ಲ ಕೂತದೆಲ್ಲ ಕಂಪ್ಲೀಟ್ ಚಂದ ನೆನಪಿದೆ ನನಗೆ. ಸೊ ಒಟ್ಟಿನಲ್ಲಿ ತುಂಬ ಮಿಸ್ ಮಾಡ್ತಿದ್ದೇನೆ ಈ ಬಾಲ್ಯದ ನೆನಪುಗಳನ್ನೆಲ್ಲ. ಮತ್ತು ತೋರಿಸ್ತೇನೆ ನೋಡಿ, ಅದು ನಮ್ಮ ಅಂಗನವಾಡಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ಕೂಡ ಒಳ್ಳೆ ಮೆಮೊರಿ ಇದೆ ಆಯಿತಾ. ಅಷ್ಟಿಗೆ ನಾವು ಹೋದಂತಹ ಸ್ಕೂಲ್ ಅದು. ಇದು ಕೂಡ ಇದು ಟ್ಯಾಂಕ್ ಎಲ್ಲ ಇತ್ತು ಅಂತೇನೆ ಆ ಟೈಮಲ್ಲಿ ಇದನ್ನು ಮಾಡಿದರು. ನಾವಿರುವಾಗಲೇ ಇದನ್ನು ಮಾಡಿದರು. ಅಲ್ಲಿ ಒಂದು ಅಂಗಡಿ ಹೇಳಿದೆಲ್ಲ ಆವಾಗ ಅದು ಸ್ವಲ್ಪ ಆಚಿತ್ತು. ಮತ್ತು ಈಚೆ ಮಾಡಿದರು ಅದರ ಅಂಗಡಿಯನ್ನು. ಒಳ್ಳೆ ಮೆಮೊರಿ. ಇಲ್ಲೆಲ್ಲ ನಾವು ಓಡಾಡ್ತಿದ್ವಿ. ಸ್ಯಾಟರ್ಡೆ ಬಂತು ಅಂತ ಹೇಳಿದರೆ ಮಧ್ಯಾಹ್ನ ಬೇಗ ಮನೆಗೆ ಹೋಗ್ಲಿಕ್ಕಿಲ್ಲ, ಭಯ ಇರುತ್ತೆ. ಅಮ್ಮಂದೆಲ್ಲ ಭಯ ಇದೆ ಆದರೂ. ಮತ್ತು ಆ ನೀರಿನ ಟ್ಯಾಂಕ್ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ. ನೋಡಿ ಇದು ನಮ್ಮ ಅಂಗನವಾಡಿ. ನಾನು ಫಸ್ಟಿಗೆ ಎಜುಕೇಷನ್ ಫೀಲ್ಡ್, ಸೊ ಶಿಕ್ಷಣವನ್ನು ಪಡೆದಂಥ ಮೊದಲ ಹೆಜ್ಜೆ ಇಟ್ಟಂಥ ಇದು ಅಂಗನವಾಡಿ. ಆಗ ಈ ಕಾಂಪೌಂಡಲ್ಲಿ ಏನೂ ಇರಲಿಲ್ಲ, ಇಲ್ಲೆಲ್ಲ ಫುಲ್ಲು ಗ್ರೌಂಡ್ ಇತ್ತು. ಇದು ನೋಡಿ ಆ ಗ್ರೌಂಡಿಗೆ ಲೆವೆಲ್ ಇತ್ತು ಇಲ್ಲೆಲ್ಲ. ಆಗ ಇಲ್ಲಿ ತನಕ ಮಣ್ಣು ಹಾಕಿದ್ದಾರೆ. ಇದು ನಮ್ಮ ಅಂಗನವಾಡಿ. ಫಸ್ಟಿಗೆ ನಾನು ಅಕ್ಷರ ಕಲಿತಂತಹ ದೇಗುಲ ಇದು. ತುಂಬ ಮೆಮೊರೀಸ್ ಇದೆ ಆಯಿತಾ. ನನಗೆ ನೆನಪಿದೆ ಆಯಿತು ಇವಾಗಲೂ ಕೂಡ. ಇಲ್ಲಿಗೆ ಬಂದದ್ದು ಆವಾಗ ಇಲ್ಲಿ ನಿಲ್ಲಲ್ಲ ಅಂತ ಅಳ್ತಿದ್ದಿದ್ದು, ಅಮ್ಮನ ಸೆರಗಲ್ಲಿ ಹಿಡ್ಕೊಂಡು, ಅಂದರೆ ಬೊಬ್ಬೆ ಹಿಡ್ದು ಅಮ್ಮನ ಜೊತೆಗೆ ರಿಟರ್ನ್ ಹೋಗಬೇಕು ಅಂತ. ಬಟ್ ಅದು ಇರಲಿಲ್ಲ ಆಯಿತಾ, ಅದು ರೀಸೆಂಟ್ಲಿ ಮಾಡಿದ್ದಾರೆ. ಇದೊಂದೇ ಇದ್ದಿದ್ದು ಇಲ್ಲಿ, ಬೇರೆ ಏನಿರಲಿಲ್ಲ. ಸುತ್ತಮುತ್ತ ಖಾಲಿ ಇತ್ತು, ಇದೆಲ್ಲ ಕಂಪೌಂಡ್ ಏನಿರಲಿಲ್ಲ. ಆ ಗ್ರೌಂಡಿಗೆ ಲೆವೆಲೇ ಸಾಧಾರಣ ಅಲ್ಲಿ ತನಕ ಇತ್ತು. ಸೊ ಇದು ಇಷ್ಟು ನಮ್ಮ ಸ್ಕೂಲಿನ ಮೆಮೊರೀಸ್ ಇದೆಲ್ಲ. ತುಂಬಾ ಮಿಸ್ ಮಾಡ್ಕೊಳ್ತಿದ್ದೇನೆ ಈ ಮೂಮೆಂಟನ್ನೆಲ್ಲ. ಸೊ ಏನೋ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಈ ಪ್ಲೇಸನ್ನು. ನಾನು ಆ್ಯಕ್ಚುಲಿ ಫಸ್ಟಿಗೆ ಜಸ್ಟ್ ಒಂದು ವೀಡಿಯೋ ಮಾಡಿದೆ, ಒಂದು ಸ್ಟೋರಿ ಹಾಕುವ ಅಂತ. ಬಟ್ ಇದನ್ನು ನೋಡಿದಾಗ ನನಗೆ ಏನೋ ಬಾಯಲ್ಲಿ ಮಾತು ಬಂದುಬಿಡ್ತು. ಸೊ ಅದಕ್ಕೆ ಇವಾಗ ಒಂದು ಲಾಗ್ ಹಾಕಿಬಿಡೋಣ, ನನಗೆ ಅದೊಂಥರ ಮೆಮೊರಿ ಇರುತ್ತಲ್ಲ. ಇನ್ನೊಂದು ಟೈಮಲ್ಲಿ ಮೋಸ್ಟ್ಲಿ ಇದು ನೋಡಲಿಕ್ಕೆ ಸಿಗದೇ ಇದ್ದರೂ ಆಗ್ಬೋದು. ಗೌರ್ಮೆಂಟ್ ಸ್ಕೂಲ್ ಇದು, ಹೇಳಲಿಕ್ಕೆ ಆಗೋದಿಲ್ಲ. ಈಗ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ನಾಶ ಆಗ್ತಿದೆ ಅಲ್ವಾ. ಇನ್ನೊಂದು ಟೈಮಲ್ಲಿ ಇದು ನೋಡ್ಲಿಕ್ಕೆ ಸಿಗದಿದ್ದರೆ ನಮಗೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಆದರೂ ಇದ್ದರೆ ಅದನ್ನಾದರೂ ನೋಡ್ಬೋದಲ್ಲ. ಸೊ ಯಾರೆಲ್ಲ ಈ ಸ್ಕೂಲಲ್ಲಿ ಕಲ್ತಿದ್ದೀರಿ, ಅವ್ರು ಯಾರಾದರೂ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಮಾಡಿ ಆಯಿತಾ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.